ಶ್ರೀಲಕ್ಷ್ಮಿ ಮಾತಾ ಕೀ ಜೈ, ಶ್ರೀಲಕ್ಷ್ಮಿ ಮಾತಾ ಕೀ. ಇರಲಿ, ಬಹಳ ಸುಂದರವಾಗಿ ಮೂಡಿ ಬರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾಯಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನವಾಯಿತು. ಅವ್ರಿಗೆ ನೋಡಿದ್ರೆ ನಮ್ಮ ಅತ್ತಿಗೆ ನೋಡ್ದಂಗೆ ಆಯ್ತು. ನಮ್ಮ ಅತ್ತೆ ಅಂದ್ರೆ ಯಾರಂತ ತಿಳ್ಕೊಂಡ್ರಿ, ನಮ್ಮ ಖಾಸ ನಮ್ಮ ಅಪ್ಪನ ತಂಗಿ. ಸ್ವಾದರತ್ತಿ ಅಂತೀವಿ. ಆಕಿನ ಮಕ್ಕಳು ಮೊಮ್ಮಕ್ಕಳೆಲ್ಲ ಬೆಂಗಳೂರಾಗೆ ಇರ್ತಾರೆ. ಎಲ್ಲ ನೌಕರಿ ಆದ್ಮೇಲೆ ಅವರೆಲ್ಲ ಕಡೆ ಬೆಂಗಳೂರು ಕಡೆಗೆ ಹೋಗ್ಯಾರ. ಈಕೆ ನಮ್ಮ ಅತ್ತೆ ಬೆಂಗಳೂರಿಗೆ ಬಾ ಅಂದ್ರೆ ಹೊಟ್ಟೆ ಹೋಗಲ್ಲ. ನಾ ಏನಕ್ಕಾಗಲಕ್ಕ ನಾ ಊರಾಗೆ ಇರ್ತೀನಿ, ಇಲ್ಲೇ ಇರ್ತಾಳ. ನಮ್ ಸಂಘ ರೊಟ್ಟಿ ಮಾಡ್ಕೊಡ್ತಾಳ, ಮಲ್ಲ ರೊಟ್ಟಿ ಮಾಡ್ಕೊಡ್ತಾಳ, ನೀರ್ ತಂದು ಕೊಡ್ತಾಳ. ಅವ್ರ ಆಕೆ ಹೊಟ್ಟೆ ಊರ್ ಬಿಟ್ಟು ಹೋಲಿಕೆ ತಯಾರಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅವ್ರು ಸೊಸಿ ಅವ್ರ ಮಗ ಏನ್ ಮಾಡ್ಯಾರ್ರಿ, ಗುಂಡಣ್ಣ ಒಂದ್ಸರಿ ಅತ್ತೆ ಕರ್ಕೊಂಬ ಅಂತ ಅವ್ರು ಸೊಸಿ ಏನ್ ಮಾಡಿದಳು. ನನಗೆ ಹೇಳಿದ್ರು, ಯವ್ವ ಆಕೆ ತರತನ ನಾನು ಹೆಣ ಬಿದ್ದು ಹೋಗ್ತದ, ನನ್ನ ಕೈಲಿ ಆಗಲೇ ಇಲ್ಲ ಕರ್ಕೊಂಬ ಗುಂಡಣ್ಣ ಕರ್ಕೊಂಬ ಅಂತಂದ್ರು. ಕರ್ಕೊಂಡ್ ಬರ್ತೀನಿ ಅಂತೇಳಿ 84 ವಯಸ್ಸಿನ ಮುದುಕಿ ಅದು ಊರ್ ಬಿಟ್ಟು ಎಕಡೆ ಹೋಗಿಲ್ರಿ. ಅದು ಓಡಾಡದ್ರಿ ಯಾವಾಗಾರ ಒಂದಿಟ್ಟು ವಯಸ್ಸಿದ್ದಾಗ ಬಸ್ನ ಓಡಾಡ, ಒಂದಿಟ್ಟು ಈಗ ಅಂತೂ ಓಡಾಡದ ಟಮ್ಟಮ್ಯಾಗ ಜೀಪ್ನಾಗ ಇದ್ರಾಗೆ ಓಡಾಡಿರ್ತಕ್ಕಂಥ ಹೆಣ್ಮಗಳು ಹೊಲ್ದ ಕೆಲಸ ಬಿಟ್ರೆ ಮತ್ತೊಂದು ಏನೋ ಗೊತ್ತಿಲ್ದಂತ ಹೆಣ್ಮಗಳು ಆಕೆಗೆ ಏನ್ ಮಾಡಿದ್ರು, ಕರ್ಕೊಂಬ ಅಂದ್ರೆ ಅವ್ರ ಮಗ ಏನ್ ಮಾಡ್ಯಾನ್ರಿ, ಕಲಬುರಗಿಯಾಗ ರಾತ್ರಿ 1ಕ್ಕೆ KK ಎಕ್ಸ್ಪ್ರೆಸ್ ಬರ್ತದ, ಅವಾಗ ಅದಕ್ಕೆ ರಿಸರ್ವೇಶನ್ ಮಾಡಿಸ್ಯಾನ ಅವ್ನ ಮಗ. ರಾತ್ರಿ 1ಕ್ಕೆ AC ಪವರ್ಫುಲ್ ಇರ್ತದ, ನಮ್ಮ ಮಮ್ಮಿಗೆ ಚೆನ್ನಾಗಿ ಆ AC ಹೋಗಿ ಕರ್ಕೊಂಬ ಅಂತ ಹೇಳಿ ಅಂದ. ಆಯ್ತಾಯ್ತು ಅಂತ ಹೇಳಿ ರಾತ್ರಿ 12:12ವರೆಗೆ ನಾವು ಬೆಂಗಳೂರು ಕಲಬುರಗಿ ರೈಲ್ವೆ ಸ್ಟೇಷನ್ ಇಳಿದು ಆಕಿ ನಮ್ಮ ಅತ್ತಿಗೆ ಮಾಡಿನ, ಅತ್ತೆ ನೀವು ಮುಂದೆ ನಡಿ ಅಂತ ಹೇಳಿ ಆಕಿಗೆ ಮ್ಯಾಲ ಕಳಿಸಿದ್ರಿ. AC ಹೋಗಿದಾಗ ನಾ ಹಿಂದ ಬ್ಯಾಗ್ ತರ್ತೀನಿ, ನಡಿ ಅನ್ನಟ್ಟಿಗೆನೆ ಹ್ಯಾಂಗ ಮುದಿಕ್ ಒಳಗ್ ಹೋಗ್ಯಾರ ಹಂಗ ಹೊರಗೆ ಹಾರ್ಯಾರ. ಅತಿ ಕುಂದ್ರ ನಡಿ, ಇಲ್ಲೇ ಅದ ಸೀಟ್, ನಾ ಕುಂದ್ರಲ್ಲ, ನಾವ್ ಒಳಗ್ ಕುಂದ್ರಲ್ಲ, ಇದ್ರಾಗ ನಾ ಬರಲ್ಲ. ಯಾಕೆ ಏನಾಗತ್ತಿ, ಇದ್ರಾಗೆ ನಮ್ದು ರಿಸರ್ವೇಶನ್ ಇಲ್ಲ, ಒಳಗ್ ಕುಂದ್ರಲ್ಲ, ಇದ್ರ ಒಳಗೆ ಹೆಣ ಮಾಡ್ಕೊಂಡ. ಅವ್ AC ಹೋಗಿದವರು ದೊಡ್ಡ ಮಂದಿ ಏನ್ ಮಾಡ್ತಾರೆ, ಕಾಲು ಉದಾಕ ಮಾಡಿ ಒಂದು ಬಿಳಿ ಚಾದರ್ ಹೊತ್ಕೊಂಡು ಮಕ್ಕೊಂಡಿರ್ತಾರ. ಹೊಸದಾಗ ಹೋದವ್ರಿಗೆ ಸೇಮ್ ಹೆಣ ಕಣ್ಣಗೆ ಕಾಣ್ತಾವ್. ಇದು ಮುದಿಕ್ ಊರ್ ಬಿಟ್ಟು ಹೋಗಿಲ್ಲ, ಇದು ಕಣ ಅತ್ತಿ ಹೆಣ ಅಲ್ಲ, ದೊಡ್ಡ ಮಂದಿ ಹಿಂಗೆ ಮಕ್ಕೊಂಡಿರ್ತಾರ. ಇದರ ಒಂದು ಯಾವ್ದು ಕಡೆ ಮಾತಾಡ ಸಂದಳತಿ ಅಂತ ರಾತ್ರಿ 1 ತಿಂಗಳಿಗೆ ಏನ್ ಮಾತಾಡ್ಸೋ. ನಾನೇ ಒಬ್ಬಂದು ಹವಳ ಆ ಕೊರೋನಾ ಟೈಮ್ನಾಗ ಹೆಂಗ್ ತೆಗಿತಾರ ಹಂಗೆ ತೆಗೆದು ಭಯ್ಯ ಥೋಡಾ ಬಾತ್ ಕರೋ ಭಯ್ಯ ಅಂದೆ. ಅವ ಏನಾದ್ರು ಪಾಗಲ್ कहाँ से आए रे पागल, अब क्या बात करता, रात 2 बजे आप बात करता. ಅದು ಕೈ ಪಾಗಲ್ ಅಂದ್ರೆ ನಾವು ಹುಚ್ಚು ಪಾಗಲ್ ಅದ್ ಮತ್ತೆ ಮಾಡ್ತೀವಿ. ಅಕ್ಕಿ ನಮ್ಮ ಅತ್ತಿಗೆಲ್ಲ ಅವ್ನು ಸಿಟಿ ಬಂದ್ರೆ ತೆವ್ಗೆ ಮಾತಾಡೋದು ನನಗೆ ಬದಕ್ ಈಗ ಕುಂತಾಳ್ರಿ ಒಟ್ಟು ಅಳ್ಳಾಡಿಲ್ಲ ಮುದುಕಿ. ಈಗ ಅತ್ತಿ ಇಲ್ಲೇ ನಿನ್ ಗೋಗಿ ಅದ, AC ಅದ, ಮಲ್ಕೊಂಡು ಬಿಡು ಅಂದ್ರು ಪ್ಲೇನ. ಅಕ್ಕೇನಂತಾರ, ತಮ್ಮ ಇದು ತಣ್ಣಗ್ ಹೊಂಟದ, ಅದು ಬಂದ್ ಮಾಡು. ನನ್ನ ಕೈದಾಗ ಬಂದ್ ಮಾಡಕ್ಕದು ಹಿಡಿದು ಬದಿತಾನ ಸ್ಟೇಷನ್ ಅನ್ಕೊಂಡು ಅತ್ತೆ ಇಲ್ಲೇ ಇದು ಕುಂದ್ರು ಹಾಗೆ ಅನ್ಕೊಂಡು ಮರುದಿನ ಬೆಂಗಳೂರಾಗ 1:15 ಇಳಿಸ್ತ್ರಿ. ಅದು ಇಳಿಸೋದ್ರ ಪ್ಲೇನೆ ಮಳಿ ಅಂದ್ರೆ ಮಳಿ ಹೊಂಟದ. ಆಕೆ ನಮ್ಮ ಅತ್ತೇನಂತ, ಗುಂಡಣ್ಣ ಮಳೆ ಇಲ್ಲ, ಜಲ್ದಿ ಮನಿ ನಡಿ ಯವ್ವ ಮಳಿ ಹೊಂಟದ ಇಲ್ಲ ಮಳಿ ಹಾಗೆ ಅನ್ಕೋತಾನೆ. ಆ ಮುದಿ ಕಲ್ಲಾಗತ್ತ ಹಂಗೆ ಹೋದೇವ್ರಿ. ಆ ಹೋಗಿ ಮೆಜೆಸ್ಟಿಕ್ ಬಸ್ ಹೋಗತನ ಅಕ್ಕಿನ ಬಟ್ಟಿ ತೊಯ್ತು, ನನ್ನ ಬಟ್ಟಿ ತೊಯ್ತ್ರಿ, ಪೂರಾ ಹಣ್ಣ ಮುದುಕಿ. ಆ ಬೆಂಗಳೂರ ಕಿಟಕಿ ಕಡೆ ಒಬ್ಬ ಕುಂತಾನ, ಅಕ್ಕಿನ ಮಗಳ ಈಕಿ ಜಾಗ ಸಿಕ್ತು, ಈಕಿ ಕುಂತಾಳ. ಅವ್ ಬೆಂಗಳೂರು ಮಂದಿ ಹೆಂಗಿರ್ತಾವ ಅಂದ್ರೆ ಕಿನ್ಯಾಗಿಟ್ಟು ವೈರ್ ಹಾಕೋತಾವ, ಬ್ಲೂಟೂತ್ ಇಟ್ಕೊಂಬದು ಯಾರಿಗಾರಿ ಮಾತಾಡ್ತಾವ್ರು. ಹಲೋ ವೇರ್ ಆರ್ ಯು ಗೋಯಿಂಗ್, ಐ ವಿಲ್ ಕಮಿಂಗ್ ಇನ್ ಟುಡೇ, ವೇರ್ ಈಸ್ ಗೋಯಿಂಗ್. ಅಮ್ಮ ಮಗ ಯಾವ್ದೋ ಹುಡುಗಿಗೆ ಫೋನ್ ಹಚ್ಚನ್ರಿ. ಅವ ಈಗ ಆ ಕಡೆ ನಕ್ಕೋತಾನೆ ಸುಮ್ಮನೆ ಈ ಕಡೆ ನಮ್ಮ ಅತ್ತಿಗೆ ನೋಡ್ದಂಗ ನೋಡಿ ವೇರ್ ಆರ್ ಯು ಗೋಯಿಂಗ್. ಅದು ನಮ್ಮ ಮುದುಕಿಗೆ ಏನಾಗ್ಯದ್ರಿ, ನನಗ್ ನೋಡೇ ನಕ್ಕೆಮ್ಮ ಮಗ ಅಂತ ಅಂದಂಗಾಗ್ಯದ. ಆಕಿ ಕಪ ಹಿಡಿದು ಕೊಟ್ರಿ ಹೇಳ್ತೀನ್ರಿ ನಿಮಗ, ಕಿವಿಯಂದು ವೈರ್ಯ ಹಾರ ಹೋಗ್ಯದ ಮಗಂದ ಎಕಡೆ. ಪದ್ಮಾಸ ನನ್ನ ಗಂಡನ ಅಕ್ಕಿಲಿ ಇದ್ದಿತ್ತಲ್ಲ, ನೀ ಯಾವ ನಕಮ ಏನು ಹೊಡಿತಾಯ್ತ ಅದು ಹೊಡೆಸ್ಕೊಂಡು ಅಡ್ಡ ಕುಂತ್ರಿ. ಸುಮ್ಮನೆ ನಾನು ಮತ್ತ ಅದೇ ಜಾಗ ಕುಂತ ಬಂತು. ಮಲ್ಲೇಶ್ವರಂ ಹೋದೇವಿ. ಆ ಮಲ್ಲೇಶ್ವರಂದಾಗ ಹೋಗದಾಗ ಆಕಿ ಸೊಸಿ 4ನೇ ಅಂತಸ್ತು ನಿಂತಾಳ. ಲಿಪ್ಟಿಕ್ ಹಚ್ಕೊಂಡು, ಜೀನ್ಸ್ ಪ್ಯಾಂಟ್ ಹಾಕೊಂಡು, ಟೀ ಶರ್ಟ್ ಹಾಕೊಂಡು ಮ್ಯಾಲಿಂದ ಕೆಳಗೆ ಬಂದು, ಏನ್ ಕುಂಟೆಣ್ಣ ಅತ್ತೆಗೆ ತಳಿಸ್ಕೊಂಡು ಬಂದೀಯ. ಮತ್ತ ಮಳೆಯಾಗೇನು ಬೆಚ್ಚಗೆ ಬರ್ತಾರ, ಏನ್ ಮಾಡ್ತಾರ ಯವ್ವ. ಅದು ಮುದುಕಿ ಸಾಯ್ಲಕತ್ತದ, ನಡಗಲಾಗತ್ತದ, ಒಂದು ಸೀರೆ ಕೊಡು ಅಂದ್ರನ ಅವ್ರ ಮನ್ಯಾಗ ಹೊಟ್ಟೆ ಸೀರೆ ಇಲ್ಲ ಸರ್. ಜೀನ್ಸ್ ಪ್ಯಾಂಟ, ಟೀ ಶರ್ಟ, ನೈಟಿ, ಅವು ಒಂದಕ್ಕಿಂತ ಒಂದು ಹೊರದೇಶದ ಡ್ರೆಸ್ಗಳೇ ಅವರಿ.
ಅದು ಏನ್ ಮಾಡ್ಯದ ಏನೇ ಕುಡು ಅಂದ್ರೇ ಒಂದು ಥೊಡಾದ ನೈಟಿ ಕೊಟ್ಟಾಳ ಅವ್ರ ಸಸಿ. ಅತಿ ಇದೇ ತಗೊಂಡು ಬರ್ಸ್ಕೊಂಡ್ ಬಿಡುತ್ತಾ, ಅತಿ ಇದೇ ಹಾಕೊಂಡು ಬರ್ಸ್ಕೊಂಡ್ ಬಿಡುವಂತ ರೂಮ್ನಾಗ ಕಳಿಸ್ಯಾಡ್ರಿ. ಕಳಿಸೋದಕ್ಕೆ ಕರೆಂಟ್ ಹೋಗ್ಯ, ಕತ್ತಲಗಳು ಪೂರ ಒಳಗ್. ಅದು ಮುದುಕಿಗೆ ಏನಾಗಿದೆ ಸುಧಾರಿಸಿದ, ಅದಕ್ಕೆ ಅದು ಏನ್ ಮಾಡ್ಯಾಡ್ರಿ, ಬುಡುಕಿನ ಮ್ಯಾಲ ಮಾಡ್ಯಾಳ, ಮ್ಯಾಲಿಂದ ಬುಡುಕ್ ಮಾಡ್ಯಾಳ. ಒಳಗೆ ಹಂದಿ ಸಿಗಿದಂಗ್ ಸಿಗುತ್ತ. ಸಾವಿತ್ರಿ ಸಿಗಿಬಿದ್ರಿ ಬಾರೆ ಸಿಗಿಬಿದ್ರಿ ಬಾರೆ ಬರ್ರಿ 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 ಅಂತ ಹೇಳಿ ಆ ಮುದುಕಿ ಒಳಗ್ ಕತ್ತರಿ ತಂದು ಕೊಯ್ದು ತೆಗೆದ್ರು. ಸೀರಿಯಲ್ ಅಂದ್ರೆ ಕೊಯ್ದು ತೆಗೆದು ನೈಟಿದ. ಹಾ ಎಲ್ಲರೇ ಕೇಳಿರವ ಸೀರೆ ಕೊಯ್ದಿದ ಇತಿಹಾಸ ಅದ ಇಲ್ಲ. ಆ ಸೀರೆ ನಮಗೆ ಆ ಸೆರಗು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ಎಷ್ಟು ಪಾತ್ರವನ್ನು ವಹಿಸ್ತು ಅಂತಕ್ಕಂಥದ್ದನ್ನ ಅದು ಗೊತ್ತಿರೋರಿಗೆ ಗೊತ್ತಿರ್ತಕ್ಕಂಥದ್ದು ಅನ್ಕೊಂಡು ಹೋಗಿ ಮತ್ ಬಾ ನೋಡು. ಯಾವ ಕುಂದ್ರ ಅನ್ಬಾರ್ದ್ರೆ ಯಾರ್ಯಾರ ಪರಿಸ್ಥಿತಿ ಏನಾದ್ರೆ ಯಾರಿಗೆ ಗೊತ್ತು. ಮನ್ನೊಂದು ಊರ ಹಿಂಗೆ ಕುಂದ್ರ ಏನ್ ಕುಂದಿರ್ತಾರೆ, ಈಗ ನನಗೆ ಏನ್ ಕುಂದಿರ್ತಾರ, ನನಗೆ ಹತ್ತಿರ ನಿಂದ ಬೇಕಾಗ್ತಾರ. ಯಾಕೆ ಏನಾಗದ ನೇತ್ರದಾನ, ಮಹಾದಾನ, ರಕ್ತದಾನ, ಶ್ರೇಷ್ಠದಾನ, ಮೂತ್ರದಾನ, ಸಮಾಧಾನ ಅಂತ ಹೊತ್ತು ಬಂದವ್ರಿ. ಅವ್ರು ಮುದುಕಿ ಮೇಲೆ ಬಿಟ್ಟ ನಮ್ಮ ಮಗ ಮಳೆ ಹೊಂಟೆ ನೋಡಿದ್ರೆ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾವ ಪಾಪ ಸಣ್ಣ ಆ ವಯಸ್ಸಿನಾಗ ಹಂಗೆ ಇರ್ಕೊತ ಅವಕ್ಕ ಏನ್ ಬೇಕು ಅದ ಅವ ಹಾಡ್ದಾಗ ಕುಣ್ದಾಗ ಅವ್ ಭಾಳ ಚಂದ ನಮ್ಮ ಕಡೆ ಲಕ್ಷ್ಯವನ್ನು ಕೊಡಕ್ ಸಾಧ್ಯ ಆಗ್ತದೆ ಅಂತ ಹೇಳಿ. ಏಪಿ ನನ್ನ ಕಡೆ ನೋಡ್ರಿ ಇನ್ನೊಂದ್ ಸ್ವಲ್ಪ ನೀವು ಅವ್ರಿಗೆ ಏನ್ ಮಾಡ್ಬೇಕು ಸರ್, ಕಂಟಿನ್ಯೂ ಅವ್ರಿಗೆ ಹೇಳಿದ ಹಾಡಗಳೇ ಹಾಡಬೇಕು, ಕುಣಿಬೇಕು. ಅಂದ್ರ ನಮ್ ಕಡೆ ಎಷ್ಟು ಲಕ್ಷ್ಯವನ್ನು ಕೊಡ್ತಾರಂತಂದ್ರ ಬಾರಿ ಓ ಡ್ರೈವರ ಏನ್ ಹಾಡದ ಕಮಾಲು, ಏನು ಸುತ್ತಿರಪ್ಪ ಅವು. ಮನೆ ಹಾಡದಕ್ಕೆ ನೋಡ್ರಿ ಕ್ರೂಸರ್ದಾಗ ಕುಂತಿನೇವಿ ಹಚ್ಚ ನಮ್ಮ ಹಾಡ. ಏನ್ ಹಾಡ ಹಚ್ಚನಂದ್ರಿ ಕುಚ್ಚು 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 25 ಕಿಲೋಮೀಟರ್ ಕಳಗಂಚಿನ ಬಂದವ್ರಿ. ಅದು ಕುಚ್ಚು ಕುಚ್ಚಳದೆ ಮುಗಿಯಾಗ್ಯದ ಹಾಡ ಅಂತಾರೆ. ಬೆಂಕಿ ಹಚ್ಚಿ ಹಾಡ ಎಂತ ಹಾಡ ಹಾಡದ್ರಿ ಅವ್ವ ನಮ್ಮ ಹೋದ್ರೆ. ನೀವೆಲ್ಲ ಇದೇ ಜಾಗದಾಗ ಕರಿಸೀರಿ ಉಡಬೇಡ, ಕಡಿವಾಣಿ ಬಿಡಬೇಡ, ನಡುವೋಣ್ಯಾಗ ನಿಂತು ನಗಬೇಡ, ತವರಿಗೆ ಮಾತಾ ತರಬೇಡ. ಏನು ಮುತ್ತಿನಂತ ಹಾಡಿ ಜನಪದ ಶೈಲಿಯಲ್ಲಿ ಹಾಡಿ ನಮ್ಮ ಹೋದರು ಎಲ್ಲೋ ಹುಟ್ಟಿರ್ತಕ್ಕಂತ ಆ ಊರಿಗೆ ಇಲ್ಲಿ ತನ್ನ ಮಗಳನ್ನ ಕೊಡ್ತಕ್ಕಂತ ಸನ್ನಿವೇಶದಲ್ಲಿ ಏಳು ಚಂದ ನಗತಿದ್ರಿ, ಏಳು ಚಂದ ಹಾಡು. ಸರ್ ಇವರಿಗೆ ಅಭಿನಯಕ್ಕೆ ಹೆಚ್ಚು ಒತ್ತು ಕೊಡ್ತಾವ್ರಿ ಮಕ್ಕಳು. ಅದಕ್ಕೆ ಈಗ ನೋಡ್ರಿ ನಾವೊಂದು ಸಂಗೊಳ್ಳಿ ರಾಯಣ್ಣ ಹೆಸರು ಕೇಳಿರಿ? ಕೇಳಿಲ್ಲ? ಈ ದೇಶದ ವೀರ ನಾಯಕ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಹ್ಯಾಂಗ್ ಮಾತಾಡ್ತಾನ ನೋಡ್ರಿ. ಅವಾಗ ಬ್ರಿಟಿಷ್ ಮನುಷ್ಯ ಬರ್ತಾನ, ರಾಯಣ್ಣ ಸುಮ್ಮನೆ ಕೊಂದು ನಿನಗೆ ಏನು ಬೇಕು ಕೇಳು, ನಾವು ಕೊಡುತ್ತೇವೆ ಅಂತ ಬ್ರಿಟಿಷರ್ ಅಂತಾನ. ಅವಾಗ ರಾಯಣ್ಣ ಏನಂತ ನೋಡ್ರಿ, ಏನಂದಿ ಚಾಡಾಲ, ದೇವ ನಿರ್ಮಿತವಾದ ಪ್ರಪಂಚದಲ್ಲಿ ಇದು ಶಾಶ್ವತರ್ಯಾರು ಅಶಾಶ್ವತರ್ಯಾರು. ಭಾರತದ ಐಶ್ವರ್ಯವನ್ನು ನೋಡಲಿಕ್ಕಾಗದೆ ಭಾರತವನ್ನು ನುಂಗಲು ಬಂದಿರತಕ್ಕಂಥ ನಿಮ್ಮಂತ ಕೆಂಪು ಕೋತಿಗಳನ್ನ ಹಿಂಗಪ್ಪ ಕುಂದಿರ್ತಾರೆ. ಈ ರೀತಿ ಹೇಳ್ಕೊತ ಹೋದಂಗ ಹೆಚ್ಚಿಗೆ ಆಗ್ತದೆ. ಜರ ಇರ್ಲಿ, ಆಕೆ ನಮ್ಮ ಅತ್ತಿಗೆ ಹಂಗ ಮಾಡಿ ನಂದೇ ಸೀರೆ ಕೊಡ್ರಿ ಅಂತ ಹೇಳಿ ಆ ಮುದುಕಿ ಏನಾಯ್ತ್ರಿ, ಆಕಿಗೆ ಒಂದು ಸೀರೆ ಕೊಟ್ಟರು. ಅದು ಹಂಗೆ ಮನಸ್ಕೋತ ಕುಂತಳು. ನನಗೊಂದಿಟ್ಟು ಊಟ ಅಂದ್ರು. ಊಟ ಮಾಡಿ ನಸ್ಕಿಗೆ 5:15 ಎದ್ದು ಅಕ್ಕಿ ಏನಂತಾಳ, ಸಾವಿತ್ರಿ ತೆಂಬಿಗ್ತಾ ನಾವು ಹೊರಗೋಗ್ತೀನಿ. ಬೆಂಗಳೂರಾಗ ತೆಂಬಿ ತೊಗೊಂಡು ಒಳಗೆ ಹೋಗ್ತಾಂತ. ಅದೇನ ಹರಸೂರ ಓಡಿ ನಾ ಹೋಲತ್ತ. ಆಕೆ ಸಸ್ಯ ಅಂದ್ರೆ ಅತ್ತೆ ನಿಮ್ಗೆ ಇನ್ನೂ ಗೊತ್ತಾಗೋದಿಲ್ಲ, ನೀವು ಇನ್ನೂ ಆ ಕಾಲದಲ್ಲೇ ಇದ್ದೀರಾ, ಬಾ ಅಂತೇಳಿ ಬಾತ್ರೂಮ್ದಾಗ ಕಳಿಸ್ಯಾರ. ಬಾತ್ರೂಮ್ದಾಗ ಅದು ನಮ್ಮ ಶೈಲಿದಾಗ ಇಲ್ರಿ, ಅದು ವೆಸ್ಟರ್ನ್ ಅದ. ಹಿಂಗ್ ಗುಂಡಾಕ ಬೆಳ್ಳಗ ಒಳಗ ನೀರ್ ನಿಂತಾವ. ಈ ಮುದುಕಿಗೆ ಅದು ನೋಡಿ ಭಾವನೆನೇ ಚೇಂಜ್ ಆಗ್ಯಾವ. ಅದು ಬಲ್ಲಿ ಹೋಗಿ ಕುಂದ್ರಂದ್ ಬಿಟ್ಟು ಅದ್ರ ಸಮೀಪ ಬಂದು ಓಂ ನಮಃ ಶಿವಾಯ, 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 ಓಂ ನಮಃ ಸಾವಿತ್ರಿ ತಂದ್ಕೊಂಬರೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹುಡುಗಿನ ಕಡಿತ ಬರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಏನಪ್ಪ ಏನ್ ಮಾಡ್ತಾ ಇದ್ದೀರಾ ನೀವು? ಸ್ವಲ್ಪ ಆದ್ರೂ ಬುದ್ಧಿ ಇಲ್ವ? ಏವಾ, ನಾ ಏನೋ ತಿಳ್ಕೊಂಡಿದ್ದ. ಮೊದಲು ನಮ್ಮ ಊರಾಗಿದ್ದಾಗ ಸರಿ ಹೊಡಿಲಿಕ್ಕೆ ಹೋದಾಗ ಗುಂಡುಕು ಮಾಡಿ ಅದ್ರಂಗ್ ಕೆದರಿ ನೀರ್ ತೆಗೆದು ನೀರ್ ಕುಡ್ದು ನಾ ಸದಿ ಹೊಡೆದಿನಂತೇಳಿ ಇವತ್ತು ನನ್ನ ಮಗ ಬೆಂಗಳೂರಾಗ ಬಂದ ಅದನ್ನೆವ್ವ ನಾ ಏನೋ ಮರ್ತೀರಂತ ತಿಳಿದಿದ್ ನಮ್ಮ ಸಂಸ್ಕೃತಿ. ಇನ್ನೂ ಇಟ್ಟಿರಲ್ಲ, ಅಕ್ಕಿ ತಿಳ್ಕೊಂಡಿದೆ ಬೇರೆ, ಅಕ್ಕಿ ಇಟ್ಟಿದೆ ಬೇರೆ. ಆದ್ರ ನಮ್ಮ ಮೌಲ್ಯರೇ, ಇದರ ಅರ್ಥ ಏನಂದ್ರೆ ಹಣೆಯ ಬರಹದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನ ಇದೆ ಅಂತಕ್ಕಂಥದ್ದನ್ನ ತಿಳಿಸಿಕೊಟ್ಟಿರ್ತಕ್ಕಂಥ ನಮ್ಮ ಶಂಕರಮ್ಮವ್ವ ತಾಯಿಯ ನೆನಪನ್ನ ನೋಡಿ ನಮ್ಮ ಅತ್ತೆದ ನೆನಪು ಬಂತು. ಇವರೆಲ್ಲ ಏನದ ಅಂತಂದ್ರೆ ಅವರು ದುಡಿದು ನಮಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದದಿಂದಲೇ ಇವತ್ತು ನಾವು ಇಷ್ಟೆಲ್ಲ ದೊಡ್ಡವರಾಗಿದ್ದೇವೆ. ಮಕ್ಕಳೇ, ನೀವು ಕೂಡ ಮುಂದೆ ಹಿಂಗೆ ಆರಿ ಬೆಳೆಯಿರಿ, ದೊಡ್ಡವರಾರಿ, ದೇಶಕ್ಕೆ ನಾಡಿಗೆ ಏನಾದ್ರೂ ಕೊಡುಗೆಯನ್ನು ತರ್ತಕ್ಕಂಥ. ತಂಗಿ ಏನ್ ಮೊಬೈಲ್ ತೆಗಿತೆ? ಮೊಬೈಲ್ದಾಗ ಏನ್ ಬರ್ತದೆ ಸುಡುಗಾಡಾದ್ರ? ಆ ಮೊಬೈಲ್ ಕಿಂತ ತಟಕಿದ್ದು ನೋಡಿ. ಈ ಮಾನ್ಯರವರೇ ಮಾಗಾಂಬಲ್ಲಿ ನಡೆದೇನಿ. ಒಬ್ಬ ಇದಕ್ ಕುಂತಾನ, ರೋಡಿನ ಮೇಲೆ ಇದಕ್ ಕುಂತಲೇ ತಿಕ್ಕಲಕತ್ತಾನ. ಹಿಂಗ ಹಿಂದ ಹಂದಿ ಬಂದು ಅವನಿ ತಿಕ್ಕಲಕತ್ತದ. ನೋಡ್ಲಿಕ್ಕೆ ತಯಾರಿಲ್ರಿ ಪಾರ. ಅದು ಏನ್ ಎದರದ ಏನು ಸುದ್ದಿ, ದೇಶದ ಬಗ್ಗೆ ನೀವು ಏನು ಹೆಂಗ ಅನ್ನೋದು ಗೊತ್ತಾಗ್ಲಿಲ್ಲ ಅಂತಂದ್ರ ಮುಂದೆ ಹ್ಯಾಂಗ ಏನು ಸುದ್ದಿ ನಡೀಲಿಕ್ಕೆ ಸಾಧ್ಯ? ಎಂತ ವೇದಿಕೆ ಮಾಡಿರಿ ಸರ್. ನಾನು ಕಮಿಟಿಯ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ವಿಜ್ಞಾಪನೆ. ಏನ್ ವೇದಿಕೆ ಏಪಿ ಒಂದು ವರ್ಷ 1.5 ವರ್ಷದಿಂದ ನನಗ ಒಬ್ಬವ ಒಂದ್ ಊರಿಗೆ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ದ. ಕುಂದರ್ಶನ್ ಒಂದ್ ಕಡೆ 1 ತಾಸು ಬಿಟ್ಟು ಬರ್ತೀನಿ ಅಂತೇಳಿ ಹೋಗ್ಯಾನ್ರಿ. ಯಾರು ಕರ್ಕೊಂಡು ಹೋಗ್ಯಾರ ಅವನೇ ಕೂಡೋದು ಬಂದ. ನಾನೇ ಅಂದೆ, ಸರ್ ನನ್ನ ಕಾರ್ಯಕ್ರಮ ಯಾವಾಗ್ರಿ ಅಂದೆ. ನಿನಗಿಲ್ಲಿ ಯಾವ ಬಾ ಯಾರ್ ಬಾ ಅಂದ್ರೆ ಏನ್ ಸರ್, ನೀವೇ ಕಾರ್ಯಕ್ರಮ ಕರೆಸಿರಿ, ಯಾರ್ ಬಾ ಎದಕ್ ಬಂದಿರಿ? ಅದೇ ಕಾಮಿಡಿ ಮಾಡೋ ಸಲುವಾಗಿ ಬಂದೀನಿ. ಮತ್ತೊಂದು 8-10 ಮಂದಿ ಬಂದರು. ಬಸ್ಸು ಒಂದಕ್ಕಿಂತ ಒಂದು 90 ಹೊಡೆದಿವು, ಅವು ಮಾಡಿವು, ಅದು ಏನೇನೋ ಊರಿಗೆ ವಾಚ್ಯಾಗಿವು, ಮಂದಿಗೆ ಬೈಯೋದು ಮಾಡೋದು ಇಂಥವು ನಿಮ್ಗೆಲ್ಲ ಗೊತ್ತಿರ್ಲಿ. ನಿಮ್ ಊರಲ್ಲಿ ಪುರಾಣ ಪ್ರವಚನ ಬಹಳ ಆಗ್ಯಾವ. ನಾ ಏನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಮನುಷ್ಯನಾದವನಲ್ಲಿ 7 ಗುಣಗಳಿರಬೇಕು. 7 ಗುಣಗಳು. ಒಂದು ವಿದ್ಯಾ, ಒಂದು ತಪಸ್ಸು, ಒಂದು ದಾನ, ಒಂದು ಜ್ಞಾನ, ಒಂದು ಶೀಲ, ಒಂದು ಸಾತ್ವಿಕ ಗುಣದ ಜೊತೆಯಲ್ಲಿ ಧರ್ಮದ ತಳಹದಿ ಮೇಲೆ ಯಾರು ನಡೆಯುತ್ತಾರೆಯೋ ಅವರಿಗೆ ಮನುಷ್ಯರಂತ ಕರಿಬೇಕು ಅಂತ ಹೇಳಿ ಶಾಸ್ತ್ರಗಳು ನಮ್ಮನ್ನ ಹೇಳುತ್ತಾವೆ. 7 ಗುಣಗಳಲ್ಲಿ ಒಂದಾದ್ರೂ ಇರ್ಬೇಕ್ರಿ ಕೊನೆಗೆ. ಶಿಕ್ಷಣರೇ ಇರ್ಲಿ, ಧರ್ಮದ ಬಗ್ಗೆ ಇರ್ಲಿ, ಮಾನವೀಯತೆ ಇರ್ಲಿ, ಒಟ್ಟಾರೆ ಇದ್ರ ಒಂದಾದ್ರೂ ಇರಬೇಕು. ಇದು ಒಂದೂ ಇಲ್ಲ ಅಂದ್ರೆ ತೇ ಮರ್ತ್ಯ ಲೋಕ ಭುವಿ ಭಾರ ಭೂತಃ. ಇವು ದೆವ್ವಿನ ರೂಪದ ಮೃಗಗಳ ಅನಿಸ್ಕೊತಾವ್ರಿ ಅಪ್ಪ. ಅಂತವ್ರಿಗೆ ನಾವು ಮನುಷ್ಯ ಅಲ್ಲಕ್ಕೆ ಸಾಧ್ಯನೇ ಇಲ್ಲ. ಬಸ್ ಬಿತ್ತಂದ್ರೆ ಹೋಗಿ ಪೂರ ನೀರಾಗ ಯಾರವ್ರು ಬಡದಾಟಕತ್ತಾರ, ಹೊರಗೆ ಬರ್ಬೇಕಂತ ಹೇಳಿ. ಅದ್ರಾಗ ಒಬ್ಬ ಅಂತಾನ ಕಂಡಕ್ಟರ್ ಇಲ್ಲೇನ, ಕಂಡಕ್ಟರ್ ಅಥವಾ ಸಾಯ್ಲಕತ್ತೀರಿ, ಕಂಡಕ್ಟರ್ ತಗೊಂಡು ಏನ್ ಮಾಡ್ತೀರಿ? ಇಲ್ಲ 5 ರೂಪಾಯಿ ಬರ್ದಾನ ಚಿಟ್ಟಿ ಮ್ಯಾಲ. ಇದು ಸಾಯ್ಲಕ್ಕೆ ತಯಾರಾಗಿದೆ, 5 ರೂಪಾಯಿ ಚಿಟ್ಟಿ ತಗೊಂಡು ಏನ್ ಮಾಡ್ತೀರಿ? ಇವರೆಲ್ಲಾ ಮನುಷ್ಯರೇನು ಸರ್. ಆದ್ರೆ ಇಂಥ ವೇದಿಕೆಯನ್ನು ಮಾಡಿ ಕಲಾವಿದರಿಗೆ ಕೊಟ್ಟಿರಿ. ನಮ್ಗೆ ಎಷ್ಟು ಆನಂದ ಅನಿಸ್ತಾ ಇದೆ ಅಂತಂದ್ರೆ ಬಹಳ ಆನಂದ ಅನ್ಕೋತಾನೆ ಒಂದ್ 8-10 ಮಂದಿ ಬಂದ್ರು. ಬಂದ್ರೆ ಅವ್ರಿಗೊಂದೇನೋ ವೇದಿಕೆ ಬೇಕಂತಾರೆ, ರೆಡಿ ಮಾಡಿಕೊಡ್ರಿ ಅಂತೇಳಿ ವೇದಿಕೆ ರೆಡಿ ಮಾಡಿದ ಮೇಲೆ ಏರು ಅದ್ರ ಮೇಲೆ ಏರ್ಸಿ ಒಳಗೊಂದು ಕುರ್ಚಿ ಇಟ್ಟಾರ್ರಿ. ಅದ್ರಾಗ ಕುಂದರ್ಸಿ ಮುಗ್ನಾಗ ಹಳ್ಳಿಗಿಳಿ ಒತ್ತಿ ನಾನು ಊರಾಗ ಹೆಣ ಮಾಡಿ ಮರೆಸ್ತೇವೆ ಅಂತ ಹತ್ತಿತ್ತು ನನಗೆ. ಹಂಗಿಂಗ್ ಅನ್ಕೊಂಡು ಏರ್ದೆ ಮತ್ತೆ ಏನ್ಯಾಕ ಅನ್ನಲಕ್ಕ ಅಂತೇಳಿ ಮಾತಾಡೋ ಒದರ್ಲಕ್ ನಾಯಿ ಇದ್ದೀನಿ. ಒದರ್ಲಕ್ ಶುರು ಮಾಡಿದೆ. ಕೈದಾಗ ಒಂದು ಮೈಕ್ ತಗೊಂಡು ಹುಟ್ಟಿದ್ರೆ ಇಂಥ ಊರ ಹುಟ್ಟಬೇಕು, ಎಂತ ಸುಸಂಸ್ಕೃತವಾದ ಗ್ರಾಮ ಅಂತ ETR ಮಿನಿಸ್ಟರ್ ಒಬ್ಬ ಗಂಡ ಹೆಂಡತಿ ಕೂಡ ಅವ್ರು ಬಂದ್ರು. ನಿಂದ್ರು ಮಗನೇ, ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂದ್ರೆ ಊರೇ ಬದಲಾಯಿಸ್ತೀನಿ, MLA ಆದಂದ್ರೆ ನನ್ನ ಮತಕ್ಷೇತ್ರ ಬದಲಾಯಿಸ್ತೀನಿ, ಮಿನಿಸ್ಟರ್ ಆದಂದ್ರೆ ನನ್ನ ಖಾತಾನೆ ಬದಲಾಯಿಸ್ತೀನಿ ಅಂತ ಅಮಾಲಾಗತ್ತನ್ರಿ. ಮಗಳಾಗಿ ಅವ್ನು ಹೆಣ್ತದ ನಿನ್ನ ಬಾಯಿದಾಗ ಮಣ್ಣ ಹಾಕ. ಏನ್ ಬದಲಾಯಿಸ್ತಿ? ಲುಂಗಿ ಹಾಕ ಮದ್ಬಿಟ್ಟು ನಂದು ಲಂಗ ಹಾಕೊಂಡಿದ್ವಿ, ಅದು ಬದಲಾಯಿಸೋದು. ನಿಮಿಷದಾಗ ಹಾಕಿದ್ ಲಂಗ ಹಾಕೊಂಡು ಮಗ. ಇವೆಲ್ಲ ದೇಶ ಬದಲಾಯಿಸ್ತಾವೇನ್ರಿ? ಅನ್ಕೋಣ ಹಂಗೆ ಬಂದೇವೆ. ಅದಕ್ಕೆ ಆ ಕಡೆ ಬೈದ ಶುರು ಮಾಡಿ ಹಂಗೆ ಮಾತನ್ಕೋತ ಎಂತ ನೋಡ್ರಿ ನಮಗೆ ಬೋಧನೆ ಮಾಡಿರ್ತಕ್ಕಂಥ ಸರ್ ಅವ್ರ ಹೆಸರು ಸಂಜು ರೆಡ್ಡಿ ಸಾಹೇಬರು ಕೂಡ ಅವ್ರ ಪರ್ಸನಾಲಿಟಿ ನೋಡ್ರಿ. ಇವಪ್ಪೋ ಏನೇ ಕೇಸ್ ಆದ್ರೆ ಸೀದಾ ಎರಡಕ್ಕೆ ಬರ್ಬೇಕು. ಓಡ್ಕೊತ ಬಂದು ಒಬ್ಬರು ವಕೀಲರಾಗದು ಒಬ್ಬರಿಗೆ ಒಯ್ಬೇಕು. ಆದ್ರೆ ಎಷ್ಟು ಮಂದಿ ವಕೀಲರ ವೃತ್ತಿಯನ್ನ ಮಾಡೋದ್ರ ಜೊತೆಯಲ್ಲಿ
ಸಾಮಾಜಿಕ ಸಂಸ್ಕೃತಿ ಮೇಲೆ ತಾವೆಲ್ಲ ಇದ್ದೀರಿ, ಬಹಳ ಖುಷಿ ಆಗ್ಲಿಕ್ಕದ. ಇರ್ಲಿ ಇರ್ಲಿ ಅನ್ಕೋತ ಆಡ್ಕೋತಾನೆ ಅವ ಇವ ಮಾತಾಡತ್ತೇಳೆ ಬದ್ರ ಅಂತೇಳಿ ಅಂತೇಳಿ ಕೈದಾಗ ಮೈಕ್ ತಗೊಂಡು ಇನ್ನ ಮಾತಾಡಕ್ ಶುರು ಮಾಡಿಲ್ಲ. ಇನ್ನೊಬ್ಬ ಮಗನೇ ನಾ ಎಷ್ಟೊತ್ತಾಯ್ತು ನೋಡಕತ್ತೀನಿ, ಸುಮ್ಮನೆ ನಿಂದ್ರು. ಅವ್ರದ್ದು ಒಂದೇ ಟ್ರ್ಯಾಲಿ ಮೇಲೆ ಮಾತಾಡಕತ್ತೀನಿ, ನಮ್ಮದೊಂದು ಟ್ರ್ಯಾಲಿ ತರ್ತೀವಿ ಅಂದ್ರು. ಇಪ್ಪ ತೊಗೊಂಬರ್ರಿ ಅಂತೇಳಿ ಆ ಕಡೆ ಎಲ್ಲೋ ನಿಂತಿತ್ತು, 2 ಟ್ರ್ಯಾಲಿ ತಂದು ಹಚ್ಚಿದ್ರು. ನಾ ಇಂಥವ್ರು ನೋಡಿದ್ದಿಲ್ಲ. ಒಂದೇ ಟ್ರ್ಯಾಲಿ ಸಣ್ಣದಾಗ್ತದೆ ಅಂತೇಳಿ ಇನ್ನೊಂದು ಟ್ರ್ಯಾಲಿ ತಂದಿರಿ, ನಿಮಗೆ ಧನ್ಯವಾದಗಳು ಅನ್ಕೋತ ಇನ್ನೊಬ್ಬ ಏನಂತ ಕುಡ್ದವ, ಮಗನೇ ಕಾಲೆಡ್ಡು ಆ ಕಡೆ ಇಡ್ತಿ, ನಮ್ದೊಂದು ಟ್ರ್ಯಾಲಿ ಮೇಲೆ ಇಡು. ಹಿಂಗ ಸಟದ್ರಿ ಅವ್ರ. ಇಲ್ಲಿವರೆಗೆ ನಾನು ಇಂಥ ಕಲೆಯನ್ನ ಕಲ್ತಿದ್ದಿಲ್ಲ, ನಿಮ್ಮೂರಲ್ಲಿ ಕಲಿಸಿದ್ರಿ ನನಗೆ ಬಹಳ ಸಂತೋಷ ಅಂತ ಇಟಿ ಅಂದಿನಿ. ಈ ಕಡೆನ ಡ್ರೈವರ್ ಜಗಳ ಬಂದ್ರು. ಇವ ಈ ಕಡೆ ತೊಗೊಂಡ್ ನೋಡ್ದಾನ, ಇವ ಈ ಕಡೆ ತೊಗೊಂಡ್ ನೋಡ್ದಾನ. ನನ್ನ ಪ್ಯಾಂಟ್ ಹರಿಲಾಗತ್ತದ, ಇವ್ ಎದ್ರ ಕುಂತು ಪಟ್ಟಗಳು ಬಂದ ಸುತ್ತಿಗೆ ಡ್ಯಾನ್ಸ್ ಹೊಡೆದ. ಎಂತೆಂತ ಒಂದು ಊರು ಇರತಕ್ಕಂತ ಸಂದರ್ಭದಲ್ಲಿ ಸುಕ್ಷೇತ್ರ ಎಡಭಾಗದಲ್ಲಿ ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರ ಸ್ತ್ರೀಗೆ ಮನಸ್ಸು ಎರಗದಿಪ್ಪದೆ ನಿಜ ನೇಮ ಕಾಣಿರೋ ನಮ್ಮ ಶಂಭು ಚಕ್ಕೇಶ್ವರನಲ್ಲಿ ಅಂತಕ್ಕಂಥ ಕಸ ಹುಡುಕ್ತಕ್ಕಂಥ ಸತ್ಯಕ್ಕೆ ಹೇಳಿರುವ ಮಾತು ಅದು ಎಡಭಾಗದ ಸಮಸ್ತ ಜೀವಿಗಳಲ್ಲಿ ಕಾಣಿಸ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ. ನಿಮಗೆ ಮಹಾರಾಷ್ಟ್ರ, ನಮ್ಮನ್ನು ಆ ಕಡೆ ಒಂದು 45-50 ಕಿಲೋಮೀಟರ್ ಹೋದಂದ್ರೆ ಮಹಾರಾಷ್ಟ್ರ. ನಮ್ಮ ಸೇಡಂ ತಾಲೂಕದಾಗೆ ರೀ, ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದಾಗೆ, ಅದು ಕರ್ನಾಟಕದ ಕಲಬುರಗಿ ಜಿಲ್ಲೆದಾಗ ಇದ್ರು. ಆ ಸೇಡಂ ದಾಟಿ ಕುರ್ಗುಂಟ ಮುದೋಳ ಹೋದೇವಂದ್ರ ಅಲ್ಲಿ ಯಾರೋ ಕನ್ನಡ ಮಾತಾಡಲ್ಲ, ಪೂರ ತೆಲುಗುನೇ ಮಾತಾಡ್ತಾರೆ. ಅಲ್ಲಿ ಯಾರು ಮತ್ತೆ ಶಾಲೆಗಳು ಕನ್ನಡ ಶಾಲೆ ಅವರಿ, ಮಾತ್ರ ಓಸು ತೆಲುಗುರಿ. ಅಲ್ಲಕ್ಕೆ ಕರ್ನಾಟಕದಲ್ಲಿ ನಾವೆಲ್ಲ ಬಹಳ ಗಡಿ ಪ್ರದೇಶದಲ್ಲಿ ಇದ್ದೀವ್ರಿ. ನಾ ಈ ಮಾತು ಯಾಕೆ ಹೇಳಕತ್ತೀವಂದ್ರ, ನಾನ್ ಹೇಳ್ತಿತ್ತು ಅವ್ರ ಮನೇನು ಸೋಲಾಪುರ. 25 ವರ್ಷದಿಂದ ಯಾರು ನನಗೆ ಎಣ್ಣೆ ಕುಡಿದ್ರೆ ಯಾಕಾಗಿ ಏನ್ ಮಾಡ್ತದ ಓದಿ, ಅದು ಏನೋ ಡ್ರೈವರಿ ಮಾಡ್ತದ, ಅದು ಮಾಡ್ತದ, ಇದು ಮಾಡ್ಕೊತದ ಅಂತ ಹೇಳಿ ಯಾರು ಕುಡ್ಲಿಲ್ಲ. ಸೋಲಾಪುರದಾಗ ಬಡವರು ಏನ್ ಮಾಡಿದ್ರು, ಏನಕ್ ಮಾಡಿ ಲೆಕ್ಕ ಅಂತೇಳಿ ಕೊಟ್ರು. ನಾವೊಂದು 10-15 ಮಂದಿ ಹೆಣಕ್ ಬಂದಂಗ ಲಗ್ನಕ್ಕೆ ಬಂದ್ರು. ಊರನ್ ಮಂದಿ ಲಗ್ನ ಮುಗೀತು. ಆ ಮಹಾರಾಷ್ಟ್ರದಾಗ ಆಕಿ ಅಳ್ಕೋತ ಮರಾಠಿ ಭಾಷೆದಾಗ ಕಳಿಸ್ಬೇಕು ನನ್ನ ಹೆಂಡತಿಗೆ ಬಂದ್ರು. ಅವ್ರು ಅಳ್ಳಕತ್ತಿದ್ರು, ನಾನು ನಗಲಕತ್ತಿದ್ದ. ಅವತ್ತೇನ್ ನಕ್ಕಿನಿ ಅದೇ ಕೊನಿ. ಇಲ್ಲಿ ತನ ನಗು ಬರಲಾಗಿದ್ರಿ ಅಪ್ಪವ್ರೆ. ಯಾಕಂದ್ರೆ ಎಲ್ಲ ಓದ್ತೋರಿದ್ದೀರಿ, ಇದೊಂದು ಮಾತು ಹೇಳಿ ಮುಗಿಸ್ತೀನಿ ಸರ್. ಯಾಕಂತ ಹೆಂಡತಿ ಬಗ್ಗೆ ಹೇಳ್ತಾನೆ. ಅವರ ಅದ್ರ ನಡೆದ ಘಟನೆ ಹೇಳ್ಬೇಕ್ರಿ, ಹಾಸ್ಯ ಮಾತದ ಜೀವನ ಮಾತದ. ನಾನು ನಮ್ಮ ಆಫೀಸ್ದಾಗ ಮೊನ್ನೆ ಒಂದು 2 ವರ್ಷ ಮನಿಶಾಂತಿ ಮಾಡೀನಿ. ನಾ ಮನಿಶಾಂತಿ ಮಾಡಿದ್ರೆ ಯಾರಿಗೂ ಹೇಳಿಲ್ಲ ಅವರೇ ನಮ್ಮ ಆಫೀಸ್ದಾಗ. ಮುತ್ತೋರು ಯಾಕೆ ಬೈದ್ರು, ಮಲ್ಲಯ್ಯ ಮುತ್ತೋರು ಇವರೆಲ್ಲ ಯಾಕೆ ಹೋಗ್ಕೊಂಡ ಮನಿಶಾಂತಿಗೆ ಯಾಕೆ ಹೇಳಿಲ್ಲ. ಮನಿಶಾಂತಿ ಮುಖ್ಯರೇ ಎಲ್ಲಿ ಹೇಳದ್ರಿ, ಅದು ಸಂಕ್ಷಿಪ್ತದ, ಸುಮ್ಮ ಮಾಡಿ ಮುಗಿಸೀನಿ ಅಂತಂದೆ. ನಮ್ಮ ಆಫೀಸ್ದಾಗ ನಾಗಮ್ಮ, ಚೆನ್ನಮ್ಮ ಮತ್ತು ಪ್ರಭಾವತಿ ಏನಂದ್ರು, ಗುಂಡಣ್ಣ ಮನಿಶಾಂತಿಗೆ ಹೇಳಿಲ್ಲ, ನಾವು ಬರ್ತೀವಿ ಅಂದ್ರು. ಅಕ್ಬರೇ ಬರ್ರಿ, ಸುಮ್ಮನ ಯಾಕೆ ಹೇಳಿಲ್ಲ ಅಂತ. ಬರ್ತೀವಿ ಅಂದ್ರು. ನಮ್ಮ ಮನೆಗೆ ಬಂದ್ರು, ನಾಷ್ಟ ಮಾಡಿದ್ರು, ಕುಂತ್ರು. ನಮ್ಮ ಮನೆಯಾಗ ನಮ್ಮ ಹೆಣ್ತಿಯವ್ರು ಕೂಡ ಮಾತಾಡಿದ್ರು. ಇವ್ರು ಮೂಗೋರಿಗೆ ನೌಕರಿ ಹ್ಯಾಂಗ್ ಬಂದದಂದ್ರೆ ಸರ್, ನೀವು ಇವ್ರದೇ ಸ್ವಂತ ನೌಕರಿ ಬಂದಿಲ್ರಿ, ಇವ್ರ ಗಂಡದೇ ಹೋಗ್ಯಾರ, ಅವ್ರ ನೌಕರಿ ಬಂದದ್ರಿ. ಅಂದ್ರೆ ಅನುಕಂಪದ ಮೇಲೆ ನೌಕರಿ ಬಂದದ್ರಿ 3 ಜನ ಹೆಣ್ಮಕ್ಳಿಗೆ. ಇವ್ರು ಬಂದ್ರು. ಇವರೆಲ್ಲ ನಮ್ಮ ಮನೆಗೆಲ್ಲ ಅವ್ರ ಒಬ್ಬರದು ಹಣಿ ಮೇಲೆ ಕುಂಕುಮ ಕಾಣಿಲ್ಲ, ಅದು ಕಾಣಿಲ್ಲ, ತಾಳಿ ಕಾಣಿಲ್ಲ. ಈಕೆ ನಮ್ಮ ಮನೆಗೆ ಅಂದಳು. ಈಗ ಜನರ ಕನ್ನಡ ಕಲ್ತಾಳ್ರಿ, ಪಕ್ಕ ಹೊಂಟಾಳ, ಈಗ ಹಂಗೇನಿಲ್ಲ. ಅನ್ಕೋತಾನೆ ಆ ನಾಗಮಕ್ಕಳು ನಮ್ಮ ಮನೆ ಏನಂದಳು, ನಾಗಮಕ್ಕರೇ ನಿಮ್ಮ ನೌಕರಿ ಹ್ಯಾಂಗ್ ಬಂದದ್ರಿ ಅಂದ್ರು. ಆಕೆ ನಾಗ ಬಂದಳು, ತಂಗಿ ನನಗೆಲ್ಲಿಂದ ಬರ್ಬೇಕು ನೌಕರಿ, ನಿಮ್ಮ ಅಣ್ಣವ್ರು ಹೋಗ್ಯಾರ ಅವ್ರದೇ ನೌಕರಿ ನನಗೆಲ್ಲ ಸ್ವಂತ ನೌಕರಿ ಬರ್ತದ ಅಂತ ಆಕೆ ಹಳ್ಳುಕ್ ಶುರು ಮಾಡ್ಯಾರ ನಮ್ಮನೆ. ಆಕೆ ಬಂದ್ರಪ್ಲೆ ಮತ್ತೆ ಚೆನ್ನಮ್ಮಕ್ಕ ನಿಮ್ಮದು ನಿಮ್ಮ ಅಮ್ಮನೂ ಹಂಗೆ ಹೋಗ್ಯಾನೆ. ಕುಡಿದ್ರು ಹೋಗಿ ನನಗೆಲ್ಲ ಬಿಟ್ಟು ಹೋಗ್ಯಾರ ನೌಕರಿ ಅಂತ. ಆಕೆ ನಮ್ಮನೆ ಸುತ್ತಮುತ್ತ ಹೆಣ್ಮಕ್ಳು ಏನಾಯ್ತೇನೋ, ಹೋಯ್ತೇನೆ ಹಣ ಹೋಯ್ತೇನೋ ನಂಗೆ ಅಳ್ಕೊತ ಇವ್ರು ಕುಂತಿದ್ರು. ಆಕೆ ಪ್ರಭಾವತಿ ನನ್ನ ಮಾಮಂಗೆ ನೌಕರಿ ಅಂತ ಅಕ್ಕಿ ಅಳ್ಳಾಕತ್ತಿಳು. ಅಳ್ಕೋತ ಕುಂದ್ರಾಗ್ರಿ ನಮ್ಮನೆ ಮಾಡಿ ಸಣ್ಣ ಮಾಡ್ಯಾರ. ನಮ್ಮನೆ ಮಾರಿ ಸಣ್ಣ ಮಾಡೋದ್ರ ನೀವು ಹೆಣ್ಮಕ್ಳು ಒಮ್ಮಲಿಗೆ ಅಳೋದ್ ಬಿಟ್ಟು ಯಾಕೆ ರಾಜೇಶ್ವರಿ ಮಾರಿನ ಸಣ್ಣ ಮಾಡಿದ್ಯಲ್ಲ, ನಾನು ನೌಕರಿಗೆ ಬರ್ಬೇಕಂತೀನಿ. ಇದ್ರ ಸಂತಾರ ಇದು ಹೋಗಲಾಗ್ಯದ ಅಂತ ಆಡ್ತಾರೆ.
ಗಂಡದ ಪರಿಸ್ಥಿತಿ ಕಿರಿ ಬಂದ ಯಾರವಾಗ ಇದು ಹೇಳತ್ತಿ ಹಂಗ ಹೋತಾವ ನೋಡ್ರಿ ಹಿಂಗ ತೋರ್ಸ್ಕೋತ ನೋಡುದು ಹಿಂಗೆ ಹಿಂಗ ನಡಿಯಲೇ ನಡಿ ಸುಳಿ ಮಗ ಎಲ್ಲ ನೋಡ್ದಾನ ಏನ್ ಹೇಳಕತ್ತದ ಹೆಣ್ತಿದೆ ಹೇಳ್ತದ ಅವನೇ ಅನ್ಕೋತ ನೋಡ್ದವ ಹೋಗ್ಲಿ ಸರ್ ಹೋಗ್ಲಿ ಅದ್ರ ಪಾಪ ಪರಿಸ್ಥಿತಿ ಏನಾದ್ರು ಏನ್ ಸುದ್ದಿ ಇಲ್ಲಿಂದ ಚೈನಿಂಗ್ ಬಿಟ್ಕೋತ ನೋಡ್ದವ ಹಂಗೆ ಬರ್ಲಿ ಪಾಪ ಸಣ್ಣ ಇರ್ತಾವ ಸುಮ್ಮನೆ ಕುಂದ್ರ ಯಾವ ಒತ್ತಿ ಬಂದದು ಏನ್ ಮಾಡ್ಯದು ಕುಂತು ಬರ್ಲಿ ಹಂಗೆ ಮಕ್ಕಳು ಇರ್ತಾವ ಹಂಗೆ ಓಡಾಡಬೇಕು ಕುಂದ್ರಬೇಕು ನಿಂದ್ರಬೇಕು ಅವ್ ಅಂದ್ರೆ ಅವ್ ಬಾಳ ಚಂದ ಇರ್ತಾವ ನಾ ಎಲ್ಲ ಈಗ ಬಂದ್ರೆ ನಮ್ಮ ಶಂಕರಮ್ಮ ನೋಡಿದ್ರ ನಮ್ಮ ಆಯಿನ ನೆನಪ ನಮ್ಮ ಅವ್ವನ ನೆನಪ ಹ್ಯಾಂಗ್ರಿ ಇಂತ ಎರಭಾಗಕ್ಕೆ ಬಂದ್ರ ಹರಸೂರಿಗೆ ಬಂದ್ರ ಕಿತ್ತೂರ್ ಚೆನ್ನಮ್ಮನಂಗ ಕಚ್ಚಿ ಕಟ್ಟಿ ಮಕ್ಕಳು ಮೊಮ್ಮಕ್ಕಳು ಹಡಿಯಕ್ಕೆ ಬಂದಿದ್ರಂದ್ರ ಕಾಲ್ ಉದ್ದಕ್ಕೆ ಮಾಡಿ ಅವ್ ಕೂಸು ಒಳಗೆ ತಗೊಂಡು ತೊಡಿ ಮ್ಯಾಲ ಹಾಕಿ ಏನ್ ಚಂದ ಹಾಡ್ತಿದ್ರಿ ಅವ ಮೈ ತೊಳೆದು ಎಣ್ಣೆ ಹಚ್ಚಿ ತಿಕ್ಕಿ 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 ಒಯ್ದು ತೊಟ್ಲಾಗ ಹಾಕಿ ಹಾಲ್ಬೇಡಿ ಅಂತಾನ ಕೊಲ್ಬೇಡಿ ಕುಡ್ದಾನ ಮೊಸರು ಬೇಡಿ ಕೆಸರ ತುಳಿದಾನ ಅಂತಿಂತ ಹಾಡ ಹಾಡಿದ್ರ ಕೂಸಲ್ರಿ ಕೂಸಿನ ಅಪ್ಪ ಮಕ್ಕೋತಿದ್ದ ಈಗೇನ್ ಮಕ್ಕೋತಾವ್ರಿ ಯಾಕೋರಿ ಚುಟ್ಟು ಚುಟ್ಟು ಅಂತೈತಿ ಚುಮ್ ಚುಮ್ ಇಂತ ಮಾನ್ಯ ಪಾರಿ ಕೈಲರ್ ಬೈಲ ಕಮಿಟಿಯವ್ರು ಹಿಡಿದು ಹೊಡೆದ್ರು ಹೊಡೆಯಲಕ್ಕ ಮಗ ಅದ್ಯಾಕೆ ಹಾಡ್ಬೇಕು ಶೇಂಗಾದ ಹಿಂಡಿ ಉಂಡಾನಂತ್ರಿ ಅದು ಬಂದು ವೇದಿಕೆ ಮೇಲೆ ಹಾಡಕತ್ತ ಮಗ ಶೇಂಗದ ಹಿಂಡಿ ಹೊಟ್ಟಿ ತುಂಬ ಉಂಡಿ ಚಂಬು ಹಿಡಕೊಂಡಿ ಉರಿತದ ಯಾಕೆ ತಿಳ್ಕೋಬೇಕು ಯಾಕೆ ಉರಿಸ್ಕೋಬೇಕಪ್ಪ ಹಾಡಾರ ಬಾಳ ಚಂದ ನಗಲಾಗತ್ತಿ ನೋಡ್ರಪ್ಪ ಸರ್ ಹಿಂಗ್ ನಗಬೇಕ್ರಿ ನನ್ನ ಯಾಕಂದ್ರೆ ಅವರೇ ಅಕ್ಕೋರೆ ಈ ಕಡೆ ಕುಂತವ್ರು ಕೇಳ್ರಿ ಬಾಳ ಚಂದ ನಗಲಾಗತ್ತೀರಿ ಯಾರು ನಗತೀರಿ ಅವ್ರು ಎಂದೂ ಸ್ವರ್ಗಕ್ಕೆ ಹೋಗಲ್ಲ ಯಾರೇ ವಯಸ್ಸಾದ ಪಯ್ಯಂಗಿಗೆ ಇದ್ರ ಬಾಯ್ದಾಗ ಮಣ್ಣ ಹಾಕ್ಲಿ ಇಡ್ತಾನ ನಕ್ಕೆ ಹೊಲ್ಗ ಏನ್ ಮಾಡ್ಬೇಕೀಗ ಹೊಟ್ಟೆ ನರ್ಕಕ್ ಹೋಗ್ತೇವೆ ಅಂತ ತನಗಾರ್ರಿ ಮತ್ತ ಯಾಕಂದ್ರೆ ಮತ್ತ ನಕ್ಕೋರೆಲ್ಲ ಸ್ವರ್ಗಕ್ಕೆ ಹೋಗಲ್ಲಪ್ಪ ಅಂತಂದ್ರೆ ನಾ ಯಾಕೆ ಮಾತು ಹೇಳಕತ್ತೀನಿ ಅಂದ್ರೆ ಯಾರು ನಗತೀರಿ ಯಾರು ನಗಿಸ್ತೀರಿ ಇವ್ರು ಎಂದೆಂದೂ ಸ್ವರ್ಗಕ್ಕೆ ಹೋಗೋದಿಲ್ಲ ನೀವು ಎಲ್ಲಿ ನಕ್ಕೋತಾ ಇರ್ತೀರಿ ಎಲ್ಲಿ ನಗಿಸ್ತೀರಿ ಅಲ್ಲೇ ಸ್ವರ್ಗವನ್ನ ನಿರ್ಮಾಣ ಮಾಡ್ತೀರಿ ತಾಯಂದ್ರೆ ಇದು ಯಾರು ನಗ್ತಾರಲ್ಲ ಅಲ್ಲೇ ಸ್ವರ್ಗ ಇರ್ತದ್ರಿ ಆ ಸ್ವರ್ಗದಲ್ಲಿ ಹಿಂಗೆ ನಕ್ಕೋತಾ ಕೆಲ್ಕೋತಾ ಇರ್ತಕ್ಕಂಥದ್ದೇ ಆ ವಾತಾವರಣದಲ್ಲಿ ಇರ್ತಕ್ಕಂಥ ಸನ್ನಿವೇಶ ಅನ್ಕೊಂಡು ಅದಾಯ್ತ್ರಿ ಸೊಲಾಪುರದಾಗ ಅಪ್ಪಿ ಮುಂದೆಲ್ಲ ಆಗೋರಿದ್ದೆ ಕೇಳ್ರಿ ಸೊಲಾಪುರದಾಗ ಅವರೇ ನಮ್ಮ ಮನ್ಯಾಗ ಎಲ್ಲಾ ಕಳಿಸೋತ ಬಂದ್ರು ಟ್ರೇನ್ದಾಗ ಅವಾಗೇನ್ ಬಸ್ ಅಲ್ಲ ಅರಿ ಒಯ್ಲಿಲ್ಲ ಕಿಟಕಿ ಕಡೆ ಆಕೆ ಕುಂದರ್ಸಿದ್ರು ಆಕಿನ ಮಗಳಿಗೆ ನನಗ್ ಕುಂದರ್ಸಿದ್ರು ಜರ ದೂರ್ ಕುಂದ್ರಣ್ಣ ದೂರ್ ಕುಂದ್ರ ನಮ್ ಬೀದ್ರು ನಮ್ಮ ಹತ್ತಿರ ನನ್ನ ಹೇಳ್ತಿಲ್ಲ ನಾ ಮಗಳ ಕುಂದ್ರಬೇಕಂದ್ರು ಕುಂದ್ರ ಬಿಡಲಾಗಿದೆ ಹಂಗ ಸಂಸ್ಕೃತಿ ಇರ್ತದ ಅವನು ಅನ್ಕೊಂಡು ಜರಾನೆ ಆಕಿ ಕಿಟಕಿ ಕಡೆ ಕುಂತಳು ಆಕಿನ ಮಗಳಿಗೆ ನಾ ಕುಂತ ಆಕಿನ ಕಣ್ಣ ನಾ ನೋಡ್ತೀನಿ ನನ್ನ ಕಣ್ಣ ಆಕಿ ನೋಡ್ತಾಳ ಅರ್ಧ ಗಂಟೆ ಆಗ್ಯದ್ರಿ ಆಕಿ ನನಗ್ ಮಾತಾಡಲಾಗ್ಯಾಳ ನಾ ಆಕಿಗೆ ಮಾತಾಡಲಾಗಿ ಯಾಕೆ ಆಗಲಾಗ್ಯದಂದ್ರೆ ಆಕಿ ಕನ್ನಡ ಬರಲ್ಲ ನನಗ್ ಮರಾಠಿ ಬರಲ್ಲ ಇಲ್ಲಿ ಬಂದು ಹೈರಾಣ ನಾನೇ ಏನಕ್ಕೆ ಆಗಲಕ್ಕಂತ ಹೇಳಿ ಅವನು ಜರಾನೆ ಅದ್ರ ಸರಿ ಹೋಗಿ ಪುಸುಕ್ ಹೊಡೆದ ಹಿಂಗ ಮಾಡಿ ಪುಸುಕ್ ಪಕ್ಷ ಹಿಂಗ್ ಹೊಡೆದ ಅಕ್ಕೇನ್ ಅನ್ಬೇಕ್ರಿ ಅಯ್ಯೋ ಸೋಡಾ ಹೋ ಅಂದ್ರು ಸೋಡಾ ಹೋ ಅಂದ್ರೆ ಇವನು ಅವನ ಅರ್ಧ ಗಂಟದ ಮ್ಯಾಗ ಸೋಡಾ ಕೇಳ್ಯಾಳ ಅಂತ ಹೇಳಿ ನಾನೇ ಸ್ಟೇಷನ್ದಾಗ ಇಳಿದು 2 ಸೋಡಾ ತಂದ ಸೇವನಪ್ಪ ಮಿರಿಂಡ ಎಲ್ಲಾ ಬಿಟ್ಟು 2 ಸೋಡಾ ಅಂದಾಳಂತೇಳಿ 2 ಸೋಡಾ ತಂದು ಕೊಟ್ಟ ಹಿಂಗಾಕಿನ ಕೈದಾಗ ಇಟ್ಟ ಇನ್ನೇನು ಸ್ವಾತಂತ್ರ್ಯ ಸಿಕ್ತಂತೇಳಿ ಮತ್ತ ತೊಡಿ ಮೇಲೆ ಕೈ ಇಟ್ಟು ಮತ್ತ ಅಕಾತ ಸರಸದ ಮತ್ತ ಹಿಂಗ್ ಸಮೀಪ ಹೋಗಿನಿ ಮತ್ತ ಸಿಟ್ಟಿಲ್ಲ ಅಯ್ಯೋ ಸೋಡಾ ಹೋದ್ರು ಮತ್ ನಿನ್ನ ಅವನು 2 ಸೋಡಾ ತಂದು ಕೊಟ್ಟಿ ಮತ್ತ ಸೋಡಾ ನಿನ್ ಮನೆ ಕ್ವಾರ್ಟರ್ ಗಿಟ್ಟ ಕುಡ್ತಿದ್ರೆ ಏನ್ ಮಾಡ್ತಿದ್ರಿ ಹಿಂದಕ್ಕೆ ಅದು ಸೋಡಾ ಅಂದ್ರ ಮುಟ್ಟಬೇಡ ದೂರ ಸರಿ ಅಂತ್ರಿ ಅದು ನನಗ್ ಗೊತ್ತಾಗಲಾಗ ನಾನ್ ನೆನಪಿಗೆ ಯಾವಾಗ ನಾ ಮುಟ್ಲಿ ಅಂತ ನನಗೆ ಹತ್ತಿ ಮಾತು ತಿಳ್ಬೇಕ್ರಿ ಈ ಕಡೆ ನೋಡ್ರಿ ಬೀದರ್ ಕಡೆ ಸ್ವಲ್ಪ ಈ ಕಡೆ ಜರ ಎಳದ್ ಮಾತಾಡ್ತೀವಿ ನಾ ಬಂಬಳಿಗೆ ಹೋಗಿದ್ರಿ 1 ವರ್ಷ ಮೇಲೆ ಬಂಬಳಿಗೆ ಹೋಗಿದ್ದ ನಾ ನಮ್ ಸಾಹೇಬ್ರ ಕಾರ್ ತೊಡಗಿದ್ರಿ ಆ ಕಾರಿಂದಲ್ಲಿ ನಿಂತೀನಿ ಅಲ್ಲಿ ನಮ್ ಬೆಳಗಿಂದ ಒಬ್ಬ ಹೆಣ್ಮಗಳು ಬಂದ ಪುತ್ರಾಬಾಯಿ ಅಂತೇಳಿ ಸಾಬ್ರ ಮನೆಗೆ ಕೆಲಸ ಮಾಡ್ತಾಳ ಆಕಿ ನನ್ನ ಬಳಿ ಬಂದ ಅಕ್ಕಗಾಕು ಗಣ್ಣ ನಾಳೆಗೆ ಹೋಯ್ತಿ ಅಂದ್ರಕಿ ನನಗ್ ನಾಳೆಗೆ ಹೋಯ್ತಿ ಇಲ್ಲವ ಇವತ್ತೇ ಹೋಯ್ತೀನಿ ಅಂತ ನಾ ಅದು ಹೋಯ್ತಿ ಅಂದ್ರೆ ಹೋಗ್ತಿ ಅಂತ ಅರ್ಥ ರೀ ಅದು ನಮಗ್ ಗೊತ್ತಾಗಲ್ಲ ಮಾತು ಗೊತ್ತಾಗಲಿಲ್ಲ ಅಂದ್ರೆ ದೊಡ್ಡ ಈ ಕಡೆ ನೀವು ನಮ್ ಸೇಡಂ ತಾಲೂಕದಾಗೆ ಹೋಗ್ರಿ ಆಳಿಕೆ ಮುದೋಳದರಿ ನನ್ನ ಹೆಂಡತಿ ಕರ್ಕೊಂಡು ನಾ ಲಗ್ನಕ್ಕೆ ಹೋಗ್ಬೇಕಂತ ಅವ್ರ ಮನೆಗೆ ಹೋಗಿನಿ ನಾ ಬೂಟ್ ಕಾಯ್ಲಕತ್ತೀನಿ ನಮ್ಮ ಹೆಂಡತಿನ ಅವ್ರ ಮನ್ಯಾಗ ಕಾಲ್ ಇಡಗತ್ತಾಳ ಒಳಗಿಂದ ಹೆಣ್ಮಗಳು ಬಂದು ನನ್ನ ಹೆಂಡತಿಗೆ ನೋಡಿ ರಂಡಿ ರಂಡಿ
ಹನ್ನೆರಡು ತಂದ್ರು ನನಗಂಡ ಮಗಳಿಗೆ ನಾಯಕ ರಾಂಡಿ ಅದು ಏನು ಅಂತ ಹಾಕಿ ಬರ್ಲತ್ತಿ ಅದು ರಾಂಡಿ ರೆಡಿ ಅಂದ್ರ ಬರ್ರಿ ಅನ್ನಂಗಂತ್ರಿ ಅವ್ರ ಭಾಷೆದಾಗ ನನಗೆ ಗೊತ್ತಾಗಲಾಗ್ಯದ್ರಿ ಇವರು ಆಕಿ ನನ್ನ ಹೇಳ್ತು ಬರೋದು ಬಂದು ನನಗೆ ರಾಂಡಿ ಎಲ್ಲ ಗೊತ್ತಾಗಲಿಕ್ಕೆ ನಾ ಯಾವಾಗ ರಾಂಡಿ ಹಂಗಾಗಿ ಕೇಳ ಮತ್ತವ್ರಿಗೆ ಬಂದ್ರು ಏನ್ರಿ ತಪ್ಪಾಯ್ತು ಕ್ಷಮಿಸ್ರಿ ರಂಡಿ ಅಂತಂದ್ರೆ ನಮ್ ಕಡೆ ಒಳಗ್ ಬರ್ರಿ ಒಳಗ ಮಾತು ಕೇಳಿಬೇಕಲ್ರಿ ಮಾತು ಇದೇ ಜೈರಾಬಾದ್ ಬಲ್ಲಿ ಹೋರಿ ನಾವು ಲಗ್ನಕ್ಕೆ ಹೋಗಿದ್ದೇವೆ ರಾಜೇಶ್ ಸ್ವಾಮಿ ನಾನು ಜೂನಿಯರ್ ರಾಜ್ಕುಮಾರ್ ನಾವ್ ಒತ್ತಾಡ್ಕೊತೀವಿ ನಮ್ಮ ಹೆಣ್ತಿಯಾರ ಒತ್ತಾಡ್ಕೊಂತ ಆಕಿ ಜೈರಾಬಾದ್ ಹೆಣ್ಮಗಳು ಬರೋದೇ ಬಂದ್ರೆ ರಾಜೇಶ್ ಸ್ವಾಮಿ ಹೆಣ್ತಿಗೆ ಅಂದ್ರು ಮಿದಿ ಈ ಊರ್ ರಂಡಿ ಅಂದ್ರೆ ಆಕಿ ಅಂದ್ರೆ ನಿಮ್ಮದು ಯಾವ ಊರು ಅಂತ ಆ ಭಾಷೆದಾಗ ಕೇಳಿ ನೀವು ನಮಗ್ ಗೊತ್ತಾಗಲ್ಲ ಮಿದಿ ಈ ಊರ್ ರಂಡಿ ಅಂದ್ರೆ ಆಕಿ ರಾಜೇಶ್ ಸ್ವಾಮಿ ಹೇಳ್ತೀವಿ ನಾ ಯಾಕೆ ನನಗೆ ಯಾಕೆ ಗೊತ್ತಾಳಕಿ ಅನ್ಕೊಂಡ ಆಕಿನೂ ಯಾಕಳು ಅವ್ರು ಜೂನಿಯರ್ ರಾಜ್ಕುಮಾರ್ ಹೆಣ್ತಿನ ಯಾಕಳು ನಮ್ಮಕ್ಕೆ ಕುಂತರು ಹೇಳ ಬರಲ್ಲ ಮಿದಿ ಏ ಊರ್ ರಂಡಿ ಅಂದ್ರೆ ನೋಡ್ರಿ ನಮ್ಮಕ್ಕೆ ಸುಳ್ಳು ಕುಂತಾಕಿ ಚುಂಚೇಳಿ ರಾಂಡಿ ನಡವಳಿಕೆ ಕುಂತಾಕಿ ಶಾಬಾದ್ ರಾಂಡಿ ನಾ ಹರ್ಸು ರಾಂಡಿ ನೀ ಯಾವ್ರಕ್ಕೆ ಹೊರಕಂಡ್ ರಾಂಡಿ ಅನ್ಬೇಕ್ರಿ ಆ ಪುರದ ಹಾಕೊಡ್ತುಂಬ ಓರೇ ಹಾಕೊಡ್ತುಂಬ ರಾಂಡಿ 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 ಅಂತ ಯಾರು ತಪ್ಪು ತಿಳಿಬೇಡ್ರಿ ಕಾರ್ ಹೇಳೋದ್ರ ಹೇಳ್ತೀನಿ ಇಲ್ಲೇ ಏನು ಎಂತೆಂತ ಹೇಳ್ತಾನ ಯಾಕೆ ಹೇಳಕತ್ತೀನಿ ಅಂದ್ರೆ ಭಾಷೆ ತಿಳಿಬೇಕ್ರಿ ಎಲ್ಲಾ ಕಡೆ ಓದೇವಂತಂದ್ರೆ ಈಗ ನಂದರ್ ಅಂತ ಸಿಟ್ಟಾಗಿ ಬರಬಾರ್ದು ಅದಕ್ಕೆ ದೇಶ ಸುತ್ತಬೇಕು ಕೋಶ ಓದಬೇಕು ಎಲ್ಲಾ ಭಾಷೆಗಳನ್ನ ಪ್ರೀತಿಸಬೇಕು ಕನ್ನಡ ಭಾಷೆಯನ್ನ ಪೂಜಿಸಬೇಕು ಅಂತಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಭಾಷೆಗಳನ್ನೇ ಅರ್ಥ ಆಗ್ತ ಅಪ್ಪೆ ಅಲ್ಲೆಲ್ಲಾ ನಿಂತೇರಿ ನಿಮ್ ಕೈ ಜೋಡಿಸಿ ಕೊನೆಯದಾದ ಒಂದೇ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಯಾರು ಇಲ್ಲಿ ಸಣ್ಣವರಲ್ಲ ಯಾರು ದೊಡ್ಡವರಲ್ಲ ಇಲ್ಲಿ ಯಾರು ಸಣ್ಣವರಲ್ಲ ಯಾರು ದೊಡ್ಡವರಲ್ಲ ಅಲ್ಲಿ ಎಲ್ಲಾದ್ರೂ ದುಕಾನ್ ಎದುರು ಹೋಗಿ ಅಲ್ಲಿ ಅಕ್ಬರ್ ದುಕಾನ್ ತೆರೆದಾರೆ ಆ ದುಕಾನ್ ಎದುರು ಹೋಗಿ ಚಪ್ಪಲಿ ಬಿಡ್ತೀವಿ ಅಂದ್ರೆ ಬಿಡ್ರಿ ಅಂತ ಸರ್ ಚಪ್ಪಲಿ ಬಿಡ್ತೀವಿ ಅಂದ್ರೆ ಬಿಟ್ಟು ಹೋರಿ ಅಂತ ಸತ್ತ ಮೇಲೆ ಗುಂಡಾಣದ ಹೆಣ ಇಡ್ತೀವಂದ್ರ ಅದೇ ಮೆಟ್ಟು ಹುಡ್ತಾರ ಅವ್ರು ಚಪ್ಪಲಿಗೆ ಕಿಮ್ಮತ್ತದ ಈ ಶರೀರಿಗೆ ಕಿಮ್ಮತ್ತಿಲ್ಲ ಯಾವಾಗ ಕಿಮ್ಮತ್ತಿರ್ತದಂತಂದ್ರೆ ನಂದೇ ನಡಿಬೇಕು ನನ್ನ ಮುಂದೆ ಅವನ ನಾ ಹೇಳಿದ ಕೇಳ್ಬೇಕು ಏಯ್ ನಂದೇ ನಡಿಬೇಕು ನಾವೇನಿರ್ತಾನ ನೋಡ್ರಿ ಇವ ಚಪ್ಪಲಿ ಕಿತ್ತರು ಬನಿ ಅನಿಸ್ಬೋತಾನೆ ಅದಕ್ಕೆ ಅಂಬಿಗರ ಚೌಡಯ್ಯನವ್ರಿಗೆ ಏನು ನಾ ಅನ್ನೋರಿಗೆ ಒಂದು ವಚನ ಹೇಳ್ಯಾರ ಏನ್ ಹೇಳ್ಯಾರ ಅಂದ್ರೆ ಉಚ್ಚಿಯ ಬಚ್ಚಲಿನಿಂದ ಬಂದವರು ನಾವೆಲ್ಲ ಇಲ್ಲಿ ಬಂದ ಮೇಲೆ ನಾ ಮೇಲು ನೀ ಮೇಲು ಅನ್ನುವವರು ಇಂಥವರಿಗೆ ಕೊಚ್ಚೆಯ ಬಚ್ಚಲಲ್ಲಿ ಕಳೆದೊಯ್ದು ಕಚ್ಚಿ ಕಳೆದು ಮಚ್ಚಿನ ಹೊಡಿ ಅಂದ ನಮ್ಮ ಅಂಬಿಗರ ಚೌಡಯ್ಯ ಏನ್ ಹಾರ್ಸೋ ಯಪ್ಪ ಕೊನೆಯದಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಭೂ ಪ್ರದಕ್ಷಿಣೆ ಶಕ್ಯೇನ ಕಾಶಿ ಯಾತ್ರಾ ದಶೇನ ಚ ಸೇತು ಸ್ನಾನ ಶತೈರಸ್ಯ ತತ್ಫಲಂ ಮಾತೃವಂದನಂ. ನೀವು ಈ ಭೂಮಿ ಏನದಲ್ಲ, ನೀವು 10 ಸಾರಿ ನೀವು ಸುತ್ತಬಹುದು, ಕಾಸಿಗೆ 10 ಸರಿ ಹೋಗಿ ಬರಬಹುದು. ಆದ್ರೆ ಅಲ್ಲಿಗೆ ಹೋಗಿ ಬಂದ ನಿಮ್ಮ ಪುಣ್ಯ ಸಿಗುತ್ತದೋ ಬಿಡುತ್ತದೋ ಗೊತ್ತಿಲ್ಲ. ಮನೆಯಲ್ಲಿರುವ ತಾಯಿ ತಂದೆಯ ಪಾದಕ್ಕೆ ನಮಸ್ಕಾರ ಮಾಡಿದರೆ ಸಾಕು, ಅದು ತಿರುಗಾಡಿ ಬಂದಿದ್ದಕ್ಕಿಂತಲೂ ಕೋಟಿ ಪುಣ್ಯ ಅದು ತಾಯಿ ತಂದೆಯರ ಪಾದದಲ್ಲಿ ಇರ್ತದೆ ಅಂತಕ್ಕಂಥ ಮಾತನ್ನ ದೊಡ್ಡವರು ಹೇಳಿದ್ದಾರೆ. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಅವರು ಮಾ ಕಿ ಕದ್ಮೋ ಕಿ ನೀಚೆ ಜನ್ನತ ಅಂತಕ್ಕಂಥ ಮಾತನ್ನ ಬಹಳ ಅದ್ಭುತವಾದ ಮಾತು ಹೇಳಿದ್ದಾರೆ.